ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾರ್ಮೋನಿ ಸ್ಪಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಕುಂಭರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಹೇಗಿರುತ್ತೆ ಕುಂಭರಾಶಿಯವರಿಗೆ ನೋಡೋಣ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ, ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಬೇರೆಯವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ನೀವು ಶೇರಿಂಗ್ ಮಾಡ್ತಾ ಇಲ್ಲ, ಶೇರ್ ಮಾಡಿ, ಹೆಲ್ಪ್ ಆಗಲಿ. ಇದು ಚಾನಲ್ ಇಟ್ಟಿರೋದೇ ಹೆಸರು ಹಾರ್ಮೋನಿ ಸ್ಪಾತ್ ಅಂದ್ರೇನೆ ಹೀಲಿಂಗ್ ಪ್ರೊಸೆಸಿಂಗ್ ಆಗಲಿ ಅಂತ. ನೀವು ಇನ್ನೊಬ್ರಿಗೆ ಶೇರ್ ಮಾಡಿದ್ರೆ ಅವ್ರ ಲೈಫಲ್ಲಿ ಏನೋ ಒಂದು ಚೇಂಜಸ್ ಆದ್ರೆ ಆವಾಗ ಆ ಒಳ್ಳೆ ಕರ್ಮಗಳು ನಿಮ್ಗೆ ಇದಾಗುತ್ತಲ್ವಾ. ಒಳ್ಳೆ ರೀತಿಯಲ್ಲಿ ನಾವು ನೋಡಪ್ಪ ಅವ್ರು ನಮ್ಗೆ ಶೇರ್ ಮಾಡೋದು ಅಂತ ಅವರು ಒಂದು ಖುಷಿ ಪಡ್ತಾರೆ, ಒಳ್ಳೆ ಮಾತಾಡ್ತಾರೆ. ಕುಂಭರಾಶಿಯವರಿಗೆ ಮಾರ್ಚ್ ತಿಂಗಳು ಯಾವ ರೀತಿ ಇರುತ್ತೆ ಬನ್ನಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕುಂಭರಾಶಿ ಅವರಿಗೆ ಬಾಟಮ್ ದ ಡೆಕ್ ಜಡ್ಜ್ಮೆಂಟ್, ಸಿಕ್ಸ್ ಆಫ್ ವ್ಯಾಂಡ್ಸ್, ಫೈವ್ ಆಫ್ ಸ್ವಾರ್ಡ್ಸ್, ಫೋರ್ ಆಫ್ ಕಪ್ಸ್, ದ ಮ್ಯಾಜಿಷಿಯನ್ ಕಾರ್ಡ್, ಟೆನ್ ಆಫ್ ಪೆಂಟಿಕಲ್ಸ್, ಏಟ್ ಆಫ್ ಪೆಂಟಿಕಲ್ಸ್, ಕಪ್ಸ್. ಇಲ್ಲಿ ಸಿಕ್ಸ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಒಂದು ಅನೈಲ್ಮೆಂಟ್ ಆಗ್ತಾ ಇದೆ ಯೂನಿವರ್ಸಲ್ ಇಂದ ಬ್ಲೆಸ್ಸಿಂಗ್, ಅನೈಲ್ಮೆಂಟ್ ಮತ್ತೆ ಸಿಕ್ಸ್ ನಿಮ್ಗೆ ಆಗಿ ಬರ್ತಾ ಇದೆ. ಈ ಮಾರ್ಚ್ ತಿಂಗಳಲ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಆದ್ರೆ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಎದುರಿಸಬಹುದು. ಹುಷಾರಾಗಿರ್ಲಿ ಅಂತಾನೆ ಹೇಳ್ತೀನಿ. ಎಲ್ಲೋನು ಸುಮ್ಮನೆ ದುಡ್ಡು ಅನಾವಶ್ಯಕತೆವಾಗಿ ಖರ್ಚು ಮಾಡೋದಕ್ಕೆ ಹೋಗ್ಬೇಡಿ. ನಿಮಗೋಸ್ಕರ ಇಟ್ಕೊಳ್ಳಿ, ಇಲ್ಲ ಬೇರೆ ಮುಂದೆ ಏನಕ್ಕಾದ್ರೂ ಆಗುತ್ತೆ ಅಂತ ಇಟ್ಕೊಳ್ಳಿ. ಸುಮ್ಮನೆ ನನಗೆ ಯೂನಿವರ್ಸಲ್ ಬ್ಲೆಸ್ಸಿಂಗ್ ಸಿಗ್ತಾ ಇದೆ, ನಾನು ದುಡ್ಡು ಖರ್ಚು ಮಾಡಿದ್ರು ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನೀವು ಪ್ರೆಸೆಂಟ್ ಅಲ್ಲಿ ಇದ್ದು ಏನಕ್ಕೆ ಮಾಡಬೇಕು ಏನಕ್ಕೆ ಮಾಡಬಾರ್ದು ಅದ್ರ ಬಗ್ಗೆ ನೋಡಿ. ಇಲ್ಲಿ ಕೀ ಇದೆ, ಇಲ್ಲಿ ಲಾಕ್ ಇದೆ. ಅದು ಕೀ ಅಲ್ಲಿಗೆ ತಗೊಂಡು ಹೋಗೋದಕ್ಕೆ ಯಾವ ರೀತಿಯಲ್ಲಿ ಅಂತ ಇಲ್ಲೇ ಕುತ್ಕೊಂಡು ಯೋಚನೆ ಪಡ್ಕೊಂಡು ಇದ್ರೆಗನ ಅಲ್ಲಿ ಕೀ ಅಲ್ಲೇ ಇರುತ್ತೆ. ಅದಕ್ಕೋಸ್ಕರ ಪ್ರೆಸೆಂಟ್ ಅಲ್ಲಿ ನೀವು ಆಕ್ಷನ್ ತಗೊಳ್ಳೋದು ಇಂಪಾರ್ಟೆಂಟ್ ಇದೆ. ಮತ್ತೆ ಫೋರ್ ಆಫ್ ಕಪ್ಸ್ ಬರ್ತಾ ಇದೆ. ಆಪರ್ಚುನಿಟಿ ಆಲ್ರೆಡಿ 3 ಆಪರ್ಚುನಿಟಿ ಮಿಸ್ ಮಾಡ್ಕೊಂಡಿದ್ದೀರಾ. ಒಂದು ಆಪರ್ಚುನಿಟಿ ಅದನ್ನ ಯೂಸ್ ಮಾಡ್ಕೊಳ್ತೀರಾ, ಇಲ್ಲ ಸುಮ್ಮನೆ ಇದೇ ರೀತಿಯಲ್ಲಿ ಕುತ್ಕೊಳ್ತೀರಾ ನೋಡಿ. ಆಪರ್ಚುನಿಟಿ ಸಿಗ್ತಾ ಇದೆ. ಅದೇ ತರ ಮೆಜಿಷಿಯನ್ ಕಾರ್ಡ್ ಬರ್ತಾ ಇದೆ. ಒಂದು ಒಳ್ಳೆಯ ಕಾರ್ಡ್ ಅಂತ ಹೇಳ್ಬೋದು. ನಿಮ್ಮ ಲೈಫಲ್ಲಿ ಸಕ್ಸಸ್ಗೆ ಒಂದು ದಾರಿ ಅಂತ ಹೇಳ್ಬೋದು. ಮೆಜಿಷಿಯನ್ ಅಂದ್ರೆ ಏನೋ ಒಂದು ಚೇಂಜಸ್ ಆಗೇ ಆಗುತ್ತೆ ಅಂತ ಬಿಲೀವ್ ಮಾಡಿ. ನಿಮ್ಮ ಬಿಲೀವ್ ಅಲ್ಲಿ ನಿಮ್ಮಲ್ಲಿ ಚೇಂಜಸ್ ಆಗೇ ಆಗುತ್ತೆ. 10 ಆಫ್ ಕಪ್ಸ್ ಬರ್ತಾ ಇದೆ. ವಿಶ್ ಫುಲ್ಫಿಲ್ಮೆಂಟ್ ಅಂತ ಹೇಳ್ಬೋದು. ಫ್ಯಾಮಿಲಿ ಜೊತೆ ಟ್ರಿಪ್ ಅಂತ ಹೇಳ್ಬೋದು. ಫ್ಯಾಮಿಲಿ ಜೊತೆಲಿ ಖುಷಿಯಿಂದ ಆನಂದದಿಂದ ಹೊರಗಡೆ ಹೋಗ್ತೀರಾ ಅಂತ ಹೇಳಬಹುದು. ಅಷ್ಟೂ ಚೇಂಜಸ್ ನಿಮಗೆ ಆಗ್ತಾ ಇದೆ. ನೀವು ಅದನ್ನ ನೋಡ್ಬೇಕು. ಸುಮ್ಮನೆ ನನಗೆ ಹಣದ್ದು ಇಲ್ಲ, ಹಣದ ಕೊರತೆ ಇದೆ ಅಂತ ಕುತ್ಕೋಬೇಡಿ. ಅದು ಎಷ್ಟು ಇಂಪಾರ್ಟೆಂಟ್ ಇದೆಯೋ ಫ್ಯಾಮಿಲಿ ಜೊತೆಯಲ್ಲೂ ಫ್ಯಾಮಿಲಿಗೋಸ್ಕರ ಅಷ್ಟೇ ಇಂಪಾರ್ಟೆಂಟ್ ಇದೆ. ಅದಕ್ಕೋಸ್ಕರ ಪ್ರೆಸೆಂಟ್ ಅಲ್ಲಿ ಇರಿ. ಮುಳುಗೋಗ್ತಾ ಇದ್ದೀರಾ ಎಲ್ಲೋ, ಬೇರೆ ಏನೋ ಯೋಚನೆದಲ್ಲಿ ಇದ್ದೀರಾ. ಅದನ್ನ ಬಿಟ್ಟು ನಿಮಗೆ ಏನ್ ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ಬೋದು. ಇಲ್ಲಿ 8 ಆಫ್ ಕಪ್ಸ್ ಇದೆ ನೋಡಿ. ಅಲ್ಲಿ ಆ 4 ಆಪರ್ಚುನಿಟಿ ಬಂತು, ಅದ್ರಲ್ಲಿ ಒಂದಿದೆ. ಇಲ್ಲಿ 8 ಆಪರ್ಚುನಿಟಿನೂ ಇದೆ, ಆದ್ರೆ ನೋಡ್ದಿರಾ ಹೋಗ್ತಾ ಇದ್ದೀರಾ ಮುಂದೆ ಅಂತಾನೆ ಹೇಳ್ಬಹುದು. ಈ ತರ ನಿಮ್ಮಲ್ಲಿ ಚೇಂಜಸ್ಗೆ ಒಂದು ದಾರಿ ಅನೈಲ್ಮೆಂಟ್ ನೋಡಿ. ಇಲ್ಲೆಲ್ಲ ಮುನ್ಕೋಗಿದೆ, ಆದ್ರೆ 2-3 ಇದೆ. ಅದನ್ನು ನೋಡೋಕ್ಕೆ ನೀವು ತಯಾರಿಲ್ಲ. ನನಗೆ ಸಾಕಾಗಿದೆ ಅನ್ನೋ ರೀತಿಯಲ್ಲಿ ಎಮೋಷನಲಿ ಫೀಲ್ ಆಗಿ ಬ್ಲಾಕ್ ಆಗಿ ಹೋಗ್ತಾ ಇದ್ದೀರಾ. ದ ಮೆಜಿಷಿಯನ್ ಕಾರ್ಡ್ ಬರ್ತಾ ಇದೆ. ಈ ಮಂತ್ ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ಹೊರಗಡೆ ಬನ್ನಿ. ಹೊರಗಡೆ ಬಂದು ನಿಮಗೋಸ್ಕರ ನೀವು ನೋಡಿ, ನೀವು ಜಡ್ಜ್ಮೆಂಟ್ ನೀವು ಏನ್ ಮಾಡಿದಿರೋ ಅದಕ್ಕೆ ಜಡ್ಜ್ಮೆಂಟ್ ಕೊಡೋದಕ್ಕೆ ರೆಡಿ ಇದ್ದಾರೆ. ಆದ್ರೆ ನೀವೇನು ಆಕ್ಷನ್ ತಗೊಳ್ಳಲ್ಲ ಅಂದ್ರೆ ಈಗ ನಾವು ಜಡ್ಜ್ಮೆಂಟ್ ಕೊಡೋಕೆ ಏನು ಪ್ರಯೋಜನ ಇರುತ್ತೆ? ಯೂನಿವರ್ಸಲ್ ಬ್ಲೆಸ್ಸಿಂಗ್ ತಗೊಂಡು ಏನ್ ಪ್ರಯೋಜನ ಇರುತ್ತೆ? ನಿಮ್ಗೆ ತುಂಬಾ ಪ್ರಕೃತಿಯಲ್ಲಿ ಇರ್ಬೇಕು ಅಂತ ಅನಿಸ್ತಾ ಇದೆ, ಇಲ್ಲ ಪಾರ್ಟಿ ಇಲ್ಲ ಜನದ ಜೊತೆ ಇರ್ಬೇಕು ಅನ್ಸುತ್ತೆ. ಅಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡಿ, ನಿಮ್ಗೆ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಮಂತ್ ಅಲ್ಲಿ. ಅದೇ ನಿಮ್ಗೆ ಯೂನಿವರ್ಸಲ್ ಕೊಡ್ಬೇಕು ಅಂತ ಇರೋ ಮೆಸೇಜು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏಂಜಲ್ಸ್ ಕಾರ್ಡ್ಸ್ ಅಲ್ಲಿ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗೆಟ್ ಮೋರ್ ಇನ್ಫಾರ್ಮೇಶನ್. ನೀವು ಮಾಡ್ತಾ ಇರೋ ಕೆಲಸದಲ್ಲಿ ಇನ್ಫಾರ್ಮೇಶನ್ ತಗೊಳ್ಳಿ. ಬಿಗ್ ಹ್ಯಾಪಿ ಚೇಂಜಸ್ ಬರ್ತಾ ಇದೆ. ಇನ್ನೇನು ವರಿ ಆಗೋದು ಬೇಡ. ರೀಕನ್ಸಿಡರೇಷನ್ ಮಾಡಿ ಅದ್ರ ಬಗ್ಗೆ ಇನ್ನಷ್ಟು ತಿಳಿದು, ನಾನು ಮನಿ ಬಗ್ಗೆ ಹೇಳಿದೆ, ಅದನ್ನ ಇನ್ನಷ್ಟು ಗೆಟ್ ಮೋರ್ ಇನ್ಫಾರ್ಮೇಶನ್ ತಗೊಂಡು ರೀಕನ್ಸಿಡರೇಷನ್ ಮಾಡಿ. ಬಿಗ್ ಹ್ಯಾಪಿ ಚೇಂಜಸ್ ಬರ್ತಾ ಇದೆ. ದೇರ್ ಆರ್ ಸಮಥಿಂಗ್ ಬೆಟರ್. ನೀವು ಬೆಟರ್ ಆಗಿ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಪ್ರೆಸೆಂಟ್ ಅಲ್ಲಿ ಇರಿ.
ಆಲ್ಮೋಸ್ಟ್ ನಿಮಗೆ ಇನ್ಫಾರ್ಮೇಶನ್ ಬರ್ತಾ ಇರೋದೇ ಇವಾಗ. ಅದನ್ನ ಪ್ರೆಸೆಂಟ್ ಅಲ್ಲಿ ಇದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ಅಂತ ಈ ಮಾರ್ಚ್ ಮಂತ್ ಕುಂಭ ರಾಶಿಯವರಿಗೆ ಹೇಳ್ತಾ ಇರೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.